ಆತ ಡಿಪ್ಲೊಮಾ ಪದವೀಧರ, ಮನೆಯಾಕೆ ಇಂಜಿನಿಯರ್, ಕೈತುಂಬಾ ಸಂಪಾದನೆ ತರುವಂತ ಕೆಲಸದಲ್ಲಿದ್ರು ಇಬ್ಬರದು ಅಪ್ಪಟ ದೇಶಿ ಮನೋಭಾವ. ಆಧುನಿಕ ಸೆಳೆತಕ್ಕೆ ಸಿಕ್ಕು ಬೆಂಗಳೂರು ಸೇರಿದಂತಹ ಈ ದಂಪತಿ ಈಗ ತಮ್ಮದೇ ರಾಜ್ಯದ ಹೆಮ್ಮೆ ಎನಿಸಿರುವಂತಹ ದೇಶಿ ಗೋ ತಳಿಯ ಉಳಿವಿಗೆ ಶ್ರಮಿಸಿದ ಹಳ್ಳಿಯಲ್ಲಿ ತಮ್ಮ ಬದುಕನ್ನ ಕಟ್ಟಿಕೊಂಡಿದ್ದಾರೆ. ಇತರರಿಗೆ ಪ್ರೇರಣೆಯಾಗಿದ್ದಾರೆ. ಹೌದು, ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಸಿದ್ದಾಪುರ ತಾಲೂಕು ಗಡಿಭಾಗದಲ್ಲಿರುವ ಕಾನಸೂರು ಸಮೀಪದ ಬೇಣದ ಮನೆ ನಿವಾಸಿಗಳಾದ ವಿನಾಯಕ್ ಭಟ್ ಹಾಗೂ ಪೂರ್ಣಿಮಾ ಭಟ್ ಅವರ ಮನೆಯಂಗಳಕ್ಕೆ ಬಂದ್ರೆ ಸಾಕು, ಸುತ್ತಮುತ್ತ ಕಾಣಸಿಗುವುದು ಕೇವಲ ಮಲೆನಾಡು ಗಿಡ್ಡ ಅನ್ನುವ ವಿಶಿಷ್ಟವಾದ ಗೋವುಗಳು. ಪುಟ್ಟ ದೇಹದ ಈ ಹಸುಗಳು ಅಧಿಕ ಸಂಖ್ಯೆಯಲ್ಲಿ ಇಲ್ಲಿವೆ. ಇಷ್ಟೊಂದು ಪ್ರಮಾಣದ ಮಲೆನಾಡು ಗಿಡ್ಡ ಗೋವುಗಳು ಕಾಣಸಿಗುವುದು ಅಪರೂಪವೇ ಸರಿ. ವಿದೇಶಿ ಮಿತ್ರ ತಳಿ ಕಾಲಘಟ್ಟದಲ್ಲಿ ಅಪ್ಪಟ ನಾಟಿ ತಳಿಯನ್ನು ಉಳಿಸಿಕೊಳ್ಳಲು ಈ ದಂಪತಿ ಆರಿಸಿಕೊಂಡಿದ್ದು ಪಶುಸಂಗೋಪನಾ ಕ್ಷೇತ್ರ. ಇಂದು ಮಲೆನಾಡು ಗಿಡ್ಡ ತಳಿಯ ಗೋವುಗಳ ಸಂಖ್ಯೆ ಗಣನೀಯವಾಗಿ ಇಳಿಕೆಯಾಗುತ್ತದೆ. ಇವುಗಳಿಂದ ಸಿಗುವ ಹಾಲಿನ ಇಳುವರಿ ತೀರಾ ಕಡಿಮೆ ಹಾಗೂ ಇವುಗಳ ಉಪಟಳ ಹೆಚ್ಚಿರುತ್ತದೆಂಬ ಕಾರಣಕ್ಕೆ ಈ ತಳಿಯನ್ನು ರೈತರು ಹೆಚ್ಚಾಗಿ ಆಯ್ಕೆ ಮಾಡುವುದಿಲ್ಲ. ಆದರೆ ಭಟ್ಟರು ಮಾತ್ರ ಈ ಸಂಕಷ್ಟವನ್ನು ತಮ್ಮ ಹೆಗಲಿಗೇರಿಸಿಕೊಂಡು ಪ್ರತಿ ಹಸುವನ್ನು ಅಕ್ಷರಶಃ ಸೌಮ್ಯ ಸ್ವಭಾವದ್ದಾಗಿ ಪರಿವರ್ತಿಸಿದ್ದಾರೆ. ಚಿಕ್ಕ ಮಕ್ಕಳು ಕೂಡ ಇವುಗಳೊಟ್ಟಿಗೆ ಆಡುವಷ್ಟು ಪಳಗಿಸಿದ್ದಾರೆ ಅಂದ್ರೆ ನಮಗೆ ಅಚ್ಚರಿಯಾಗಬಹುದು. ತುಂಬಾ ಒಂದು ಆ ಸ್ಥಿತಿಯನ್ನು ನೋಡಕ್ಕೆ ಅಂದ್ರೆ ತುಂಬಾ ಬೇಜಾರಾಗ್ತಾ ಇತ್ತು. ತುಂಬಾ ಹೊಟ್ಟೆಗಿಲ್ದೆ ಅಂಗಡಿಯಲ್ಲಿ ಬಾಳೆಹಣ್ಣು ಸಿಕ್ತೆ, ಅವುಗಳನ್ನ ತಿಂದು ಆ ಮನಸ್ಸಿಗೆ ತುಂಬಾ ನೋವು. ಅವತ್ತು ಬಂದು ಈ HF ನ ಜರ್ಸಿ ಎಲ್ಲವನ್ನು ಅವತ್ತು ಎಲ್ಲದು ಎಷ್ಟು ನನ್ನ ಕೊಟ್ಟಂತ ರೇಟ್ನ ಕಾಲ್ ಭಾಗಕ್ಕೂ ಕೊಟ್ಟಿದ್ದೀನಿ. ಅದನ್ನ ಆದಷ್ಟು ಬೇಗ ಖಾಲಿ ಮಾಡಬೇಕು, ಇವುಗಳನ್ನ ತರಬೇಕು ಅಂತ ಆ ಹಳ್ಳಿಯಲ್ಲಿರುವಂಥ ಒಂದು ಲೋಕಲ್ ಜನರನ್ನ ಹಿಡಿದು ಅಲ್ಲಿ ಹಳ್ಳಿಯಲ್ಲಿರುವಂಥ ತುಂಬ ಹೀನಾಯ ಸ್ಥಿತಿಯಲ್ಲಿ ಇರುವಂಥನ್ನೆಲ್ಲ ತಂದು ಒಟ್ಟು ಮಾಡಿ ತಂದು ನಾನು ಪಾಲನೆ ಮಾಡಿ ಇವತ್ತು ಹಳ್ಳಿಯಲ್ಲಿ ಎಲ್ಲಿ ಕೊಡ್ತಾರೆ ಅಂದ್ರೂ ನಾನು ಅದನ್ನು ತಂದು ಸಾಕ್ತಾ ಇದ್ದೀನಿ. ಒಂದು ಎರಡನೇದಾಗಿ ಮತ್ತೆ ನಮ್ಮಲ್ಲಿ ಮಕ್ಕಳಿಗೋಸ್ಕರ ಹಾಲು, ರೈತರಿಗೆ ಸೆಗಣಿಗೋಸ್ಕರ ನಮ್ಮ 1-2 ಆಕಳು ಬೇಕು ಕೊಡ್ತಾರೆ. ಅವರಿಗೂ ನಾನು ನನ್ನ ಹಸುಗಳನ್ನ ತಗೊಂಡೋಗಿ ಬಿಟ್ಟು ಬರ್ತೀನಿ. ಅವಳು ಯಾರೂ ಸೇಲ್ ಮಾಡುವಂಗಿಲ್ಲ, ಅವ್ರಿಗೆ ಯಾವಾಗ ತಮ್ಗೆ ಆಗಲ್ಲ, ಇದು ಮಾಡೋಕ್ಕಾಗಲ್ಲ, ನನ್ನಲ್ಲೇ ತಂದು ಕೊಡಬೇಕು. ಆ ಥರ ಒಂದು ಉದ್ದೇಶನೂ ಇಟ್ಕೊಂಡಿದ್ದೀನಿ. ನಮ್ಮ ಪ್ರಕಾರ ಅವುಗಳನ್ನ ಚೆಂದಾಗಿ ಅವುಗಳನ್ನ ಅತಿ ಪ್ರೀತಿ, ನಮ್ಮ ಮಕ್ಕಳನ್ನ ನಾವು ಯಾವ ಥರ ಪ್ರೀತಿಸ್ತೀವೋ ಅವುಗಳನ್ನ ಆ ಥರ ಪ್ರೀತಿಸಿದ್ರೆ 100% ಅವು ನಮ್ಮ ಮನೆಯ ಒಂದು ಸದಸ್ಯರಾಗಿರ್ತಾರೆ. ಯಾಕೆಂದರೆ ಅವುಗಳು ನಮ್ಮ ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಮನುಷ್ಯರ ಒಂದು ಸಂಪರ್ಕ ಆಗಿರಲಿ, ಅವುಗಳನ್ನ ಪ್ರೀತಿ ಮಾಡೋದಾಗಿರಲಿ, ಅವಕ್ಕೆ ಆ ಒಂದು ಇರೋದ್ರಿಂದ ಅವುಗಳಿಗೆ ಯಾವತ್ತೂ ಗಲಾಟೆ ಮಾಡೋದಾಗಲಿ ಯಾವುದು ಏನೂ ಮಾಡಲ್ಲ. ಅತ್ಯುತ್ತಮವಾದಂಥ ಒಂದು ಬ್ರೀಡ್ ಇದು ಮಲೆನಾಡು ಗಿಡ್ಡ. ಇನ್ನು ವಿದೇಶಿ ಮಿತ್ರ ತಳಿ HF ಮತ್ತು ಜೆರ್ಸಿ ಹಸುಗಳನ್ನು ಸಾಕುತ್ತಿದ್ದ ಭಟ್ರು ಅವುಗಳು ಅನಾರೋಗ್ಯ ಹಾಗೂ ನಿರ್ವಹಣೆಯಿಂದ ಬೇಸತ್ತಿದ್ರು. ಇದೇ ವೇಳೆಗೆ ಹೊರ ಊರಿಗೆ ಹೋದಾಗ ಅಲ್ಲಿ ಬರಡು ಮಲೆನಾಡು ಗಿಡ್ಡ ಗೋವುಗಳನ್ನು ಕಸಾಯಿಖಾನೆಗೆ ಸಾಗಿಸುವುದನ್ನ ಕಂಡು ಮನ ಮರಗಿ ಸಾಕಿದ್ರೆ ಮಲೆನಾಡು ಗಿಡ್ಡ ತಳಿಯ ಗೋವನ್ನೇ ಅಂತ ಪಣ ತೊಟ್ಟಿದ್ರಂತೆ. ಅಲ್ಲಿಂದ ಆರಂಭವಾದ ಗೋ ಅಭಿಯಾನ ಭಟ್ರನ್ನು ಈವರೆಗೆ ತಂದು ನಿಲ್ಲಿಸಿದೆ. 5 ವರ್ಷಗಳ ಹಿಂದೆ 10 ಹಸುಗಳನ್ನು ತಂದಿದ್ದ ಭಟ್ಟರ ಬಳಿ ವರ್ಷದಿಂದ ವರ್ಷಕ್ಕೆ ಇವುಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. 70% ಗೋವುಗಳಿಂದ ಹಾಲನ್ನು ಕರೆಯಲಾಗ್ತದೆ. ಅವುಗಳಿಂದ ತುಪ್ಪ, ಬೆಣ್ಣೆ ಸೇರಿದಂತೆ ಉಪ ಉತ್ಪನ್ನ ತಯಾರಿಸಿ ಮಾಸಿಕ 20,000ಕ್ಕೂ ಅಧಿಕ ಹಣ ಗಳಿಸುತ್ತಿದ್ದಾರೆ. ಇವುಗಳ ಹಾಲು, ಮಜ್ಜಿಗೆ, ಮೊಸರು, ತುಪ್ಪ, ಬೆಣ್ಣೆ, ಸಗಣಿ ಮತ್ತು ಗೋಮೂತ್ರ ದಿವ್ಯ ಔಷಧಿ ಗುಣ ಹೊಂದಿದೆ. ಇಂತಹ ಆರೋಗ್ಯವರ್ಧಕ ಗೋತಳಿಯನ್ನು ಸಂರಕ್ಷಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿ ಅಂತಾರೆ ವಿನಾಯಕ್ ಭಟ್. ನಾವು ಈ ಮಲೆನಾಡು ಗಿಡ್ಡವನ್ನು 3 ವರ್ಷದಿಂದ 4 ವರ್ಷ ಹಿಂದೆ ಇದು ಮಾಡಿದ್ವಿ. ದನಗಳ ಸಾಕ್ಲಿಕ್ಕೆ ನಾವು ಸ್ಟಾರ್ಟ್ ಮಾಡಿದ್ವಿ. ಈ ಮಲೆನಾಡು ಗಿಡ್ಡವನ್ನು 3 ವರ್ಷದಿಂದ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಸ್ಟಾರ್ಟಿಂಗ್ ಒಂದು 10 ತಂದು ಅವುಗಳನ್ನ ಪಾಲನೆ ಮಾಡಿ ಅವುಗಳಿಂದ ಹೇಗಿದೆ, ಅವುಗಳಲ್ಲಿರುವಂಥದ್ದು ಏನು ಇಂಪಾರ್ಟೆಂಟ್ ಅಂತಂದ ಫಸ್ಟ್ ಇಯರ್ 10 ತಂದ್ವಿ. ಆಮೇಲೆ ಇವಾಗ 3 ವರ್ಷದಲ್ಲಿ ನಮ್ಮಲ್ಲಿ ಒಂದು 60-70 ಆಗಿದೆ ಮಲೆನಾಡು ಗಿಡ್ಡ. ತುಂಬ ಅಪರೂಪದ ಬ್ರೀಡ್ಗಳಿವು. ಮಲೆನಾಡು ಗಿಡ್ಡ ತುಂಬ ನಮ್ಮಲ್ಲಿ ಹೋಗುವಂಥ ಒಂದು ಬ್ರೀಡ್ ಇದು. ಅದಕ್ಕೋಸ್ಕರ ಇವುಗಳನ್ನ ನಾವು ಮೇನಾಗಿ ಇವುಗಳನ್ನ ಪಾಲನೆ ಮಾಡ್ತಾ ಇರೋದು. ಮುಂದಿನ ದಿನಗಳಿಗೆ ಪ್ರತಿಯೊಬ್ಬರಿಗೂ ಅವುಗಳನ್ನ ನೋಡೋಕೆ ಸಿಗಬೇಕು, ಮಲೆನಾಡು ಗಿಡ್ಡ ಹೇಳುವಂಥದ್ದೊಂದು ಉದ್ದೇಶ ಒಂದು. ಎರಡನೇದಾಗಿ ಇವುಗಳಲ್ಲಿ ತುಂಬ ಒಂದು ಮೆಡಿಸಿನ್, ಇವಲ್ಲಿ ಪ್ರತಿಯೊಂದು ಒಂದು ಮನೆಯಲ್ಲಿ ಒಂದು ಮೆಡಿಸಿನ್ ಪ್ಲಾಂಟ್ ಇದ್ದಂಗೆ. ಅವುಗಳಿಗೆ ಯೂರಿನ್, ಸೆಗಣಿ ಆಗಲಿ, ತುಪ್ಪ ಆಗಲಿ, ಮೊಸರು, ಮಜ್ಜಿಗೆ
ಅಷ್ಟು ತುಂಬ ಬೆಲೆ ಬಾಳುವಂಥದ್ದು, ಅಂದರೆ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗದಂಥ ಒಂದು ಹಾಲಾಗಲಿ ಎಲ್ಲ ವಸ್ತುಗಳು ತುಂಬ ಬೆಲೆ ಬಾಳುವಂಥದ್ದು. ಯಾಕೆಂದರೆ ನಮ್ಮಲ್ಲಿ ಈ ಗುಡ್ಡುಗಾಡುಗಳಲ್ಲಿ ಮೆಂದು ಬಂದಂಥ ಅವುಗಳಿಗೆ ಮೆಡಿಸಿನ್ ಏನೇನಿದೆ ಅವನ್ನೆಲ್ಲ ಕಲೆಕ್ಟ್ ಮಾಡಿ ಅವುಗಳಿಗೆ ಏನೇನು ಬೇಕೋ ತಿಂದು ಅವು ತಿಂದಿದ್ದನ್ನು ಆ ಮೆಡಿಸಿನ ನಮಗೆ ಅಮೃತದಂಥ ಒಂದು ಹಾಲನ್ನು ಕೊಡುವಂಥ ಒಂದು ಇದು. ನಾನು ಯಾಕೆ ಇವುಗಳನ್ನು ಚಾಯ್ಸ್ ಮಾಡಿದೆ ಅಂದರೆ ನಮ್ಮಲ್ಲಿ HF ಜರ್ಸಿ ತುಂಬ ಇತ್ತು. ಆ HF ಜರ್ಸಿ ಇರುವಾಗ ಏನಾಗಿತ್ತು, ತುಂಬ ಮೇಂಟೆನೆನ್ಸ್, ಅವುಗಳಿಗೆ ಮಿನರಲ್ ಮಿಕ್ಸ್ಚರ್ಸು, ಕ್ಯಾಲ್ಶಿಯಮ್ಸು ಮತ್ತು ಆ್ಯಂಟಿಬಯೋಟಿಕ್ ಎಲ್ಲದನ್ನು ಪ್ರತಿಯೊಂದು ಒಂದು ಮನೇಲಿ 10 ಇದೆ ಅಂದರೆ ಒಬ್ಬ ಡಾಕ್ಟ್ರು, ಫ್ಯಾಮಿಲಿ ಡಾಕ್ಟ್ರ್ ಇರಬೇಕಿತ್ತದೆ, ವಾರಕ್ಕೆ 3 ದಿನ ವಿಸಿಟ್ ಕೊಡಲೇಬೇಕಿದೆ. ಅಷ್ಟೊಂದು ಪ್ರತಿಯೊಂದು ಒಂದು ವೆದರಿಗೂ ಅವುಗಳ ಹೆಲ್ತಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ. ಮಲೆನಾಡ ಗಿಡ್ಡ ಇದರ ಮೂಲ ರಾಜ್ಯದ ಪಶ್ಚಿಮ ಘಟ್ಟ ಪ್ರದೇಶ. ಇಂದು ದಕ್ಷಿಣ ಭಾಗದ ಮಲೆನಾಡು ಮತ್ತು ಕರಾವಳಿ ಪ್ರದೇಶಗಳ ಕೆಲವು ಭಾಗಗಳಲ್ಲಿ ಈ ತಳಿಯನ್ನ ಕಾಣಬಹುದು. ವಿವಿಧ ಕಾರಣಗಳಿಂದಾಗಿ ಇವುಗಳ ಸಂಖ್ಯೆ ಕ್ಷೀಣಿಸ್ತಾ ಇದೆ. ಹೀಗೆ ಅಳಿವಿನಂಚಿಗೆ ತಲುಪ್ತಾ ಇರುವಂತಹ ದೇಶಿ ತಳಿಯೊಂದನ್ನ ಅಧಿಕ ಸಂಖ್ಯೆಯಲ್ಲಿ ಸಾಕಿ ಅವುಗಳ ಸಂರಕ್ಷಣೆಗೆ ಪಣ ತೊಟ್ಟಿದ್ದಾರೆ ವಿನಾಯಕ ಭಟ್. ಬರುವ ದಿನಗಳಲ್ಲಿ ಈ ಹಸುಗಳಿಂದ ವಿವಿಧ ಉತ್ಪನ್ನಗಳನ್ನು ತಯಾರಿಸುವ ಗುರಿ ಹೊಂದಿದ್ದಾರೆ. 5 ವರ್ಷಗಳ ಹಿಂದೆ 10 ಹಸುಗಳನ್ನು ತಂದಿದ್ದ ಭಟ್ಟರ ಬಳಿ ವರ್ಷದಿಂದ ವರ್ಷಕ್ಕೆ ಇವುಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. 70% ಗೋವುಗಳಿಂದ ಹಾಲನ್ನು ಕರೆಯಲಾಗ್ತದೆ. ಇನ್ನು ಅತ್ಯಪರೂಪವಾದ ಹಾಗೂ ವಿನಾಶದಂಚಿಗೆ ಬಂದು ನಿಂತಿರುವ ಸ್ವರ್ಣ ಕಪಿಲದಂತಹ ಗೋವುಗಳು ಇವರಲ್ಲಿವೆ. 2 ಆಳುಗಳನ್ನು ಮಾತ್ರ ಹಸುಗಳ ನಿರ್ವಹಣೆಗಾಗಿ ಇಟ್ಕೊಂಡಿರುವ ಭಟ್ರು ಗೋವನ್ನು ಮನೆಯ ಸದಸ್ಯರಂತೆ ನೋಡುವುದು ವಿಶೇಷ. ಭವಿಷ್ಯದಲ್ಲಿ ಇನ್ನಷ್ಟು ಹಸುಗಳನ್ನು ಸಾಕುವ ಉದ್ದೇಶ ಇವರಲ್ಲಿದೆ. ಗೋಮೂತ್ರ ಅರ್ಕ, ಧೂಪ, ನೋವಿನೆಣ್ಣೆ, ಪೆನಾಯಿಲ್, ಸೋಪ್ ಸೇರಿದಂತೆ ದಿನನಿತ್ಯ ಬಳಕೆಯ ವಸ್ತುಗಳ ಮೌಲ್ಯವರ್ಧನೆಗೂ ಮುಂದಾಗಿದ್ದಾರೆ. ನಿತ್ಯ 40 ರಿಂದ 50 ಲೀಟರ್ ಹಾಲು ಕರೆಯುವ ಇವರು ಹೆಚ್ಚಿನ ಆದಾಯ ಇಲ್ಲದಿದ್ರೂ ಸಾಕಣೆಯಡಿ ನಿರುತ್ಸಾಹವಿಲ್ಲ. ಆಕಳನ್ನ ಸಾಕುವಂತ ಒಂದು ಮಲೆನಾಡು ಗಿಡ್ಡಗಳನ್ನು ಸಾಕಿ ಅವುಗಳನ್ನ ಡೆವಲಪ್ ಮಾಡುವಂತ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ. ಅದರೊಟ್ಟಿಗೆ ಅದರ ಮೌಲ್ಯವರ್ಧಿತ ಕೆಲವು ಈ ಅರ್ಕ, ಗೋಮೂತ್ರ ಅರ್ಕ, ಬೆರಣಿ, ಮತ್ತು ಈ ಸೊಳ್ಳೆ ಬತ್ತಿ, ಮತ್ತು ಈ ಧೂಪ, ಪೇನ್ ಆಯಿಲು, ಸೋಪು, ಶಾಂಪು, ಫಿನಾಯಿಲ್, ಇವನ್ನೆಲ್ಲ ಒಂದು 20-25 ಪ್ರಾಡಕ್ಟ್ಗಳನ್ನು, ಅಂದರೆ ಮನುಷ್ಯನಿಗೆ ದಿನ ಬಳಕೆಗೆ ಬೇಕಾಗುವಂಥ ಒಂದು ಇಷ್ಟು ಪ್ರಾಡಕ್ಟನ್ನು, ಕನ್ಸ್ಯೂಮರ್ ಪ್ರಾಡಕ್ಟ್ಗಳನ್ನ ನಾವು ಈ ದೇಶಿಗಳ ಇದರಿಂದ ಇದು ಮಾಡ್ತೀವಿ. ಈಗ ಸದ್ಯಕ್ಕೆ ನಮ್ಮಲ್ಲಿ ಏನಾಗಿದೆ, ನಮಗೆ ನಮ್ಮ ತೋಟದಲ್ಲಿ ಬಂದಂಥ ಒಂದು ಇನ್ಕಮ್ಮಲ್ಲಿ 75% ಅವುಗಳಿಗೆ ನಾವು ಪಾಲನೆಗೋಸ್ಕರ ಹಾಕ್ತಾ ಇದ್ದೀವಿ. ಮತ್ತು ಜಾಸ್ತಿ ಆದಾಗ ನಮ್ಮ ತೋಟದಲ್ಲಿ ಬರುವಂಥ ಇನ್ಕಮ್ಮು ಸಾಕಾಗಲ್ಲ. ಅದಕ್ಕೋಸ್ಕರ ಅವುಗಳಿಂದ ಒಂದಿಷ್ಟು ಉತ್ಪನ್ನಗಳನ್ನು ತೆಗೆದು ಆ ಒಂದು ಉತ್ಪನ್ನದಲ್ಲಿ ದುಡ್ಡಲ್ಲಿ ಅವುಗಳನ್ನ ಪಾಲನೆ ಮಾಡುವಂಥದ್ದು, ಆ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಈ ಮಲೆನಾಡು ಗಿಡ್ಡವನ್ನು ಸಾಕ್ತಾ ಇದ್ದೀವಿ. ಈಗ ನಾನು ಬೆಂಗಳೂರು ಅಂತ ಒಂದು ಲೈಫನ್ನು ಬಿಟ್ಟು, ನಾನು ನನ್ನ ವೈಫು ಇಬ್ಬರು, ನಾನು ಡಿಪ್ಲೊಮಾ ಮಾಡಿ ನನ್ನ ವೈಫು ಸಾಫ್ಟ್ವೇರ್ ಇಂಜಿನಿಯರ್, ಇಬ್ಬರು ಬಿಟ್ಟು ಬಂದು ಈ ಹಳ್ಳಿಗೆ ಬಂದು ಈ ಜಾಗವನ್ನು ತಗೊಂಡು ಇಲ್ಲಿ ಇವುಗಳನ್ನ ಡೆವಲಪ್ ಮಾಡ್ತೇವೆ. ಏಕೆಂದರೆ ಆ ಸಿಟಿ ಲೈಫ್ಗಿಂತ ಎಷ್ಟೋ ಅದನ್ನು ಹೇಳಲಿಕ್ಕೆ, ಅದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ, ಅಷ್ಟು ಖುಷಿಯಲ್ಲಿ ನಾವಿದ್ದೀವಿ. ನಾನಾಗಲಿ ನಮ್ಮ ವೈಫ್ ಆಗಲಿ ಆ ಲೈಫಲ್ಲೇ ಬೆಳೆದ್ರಿಂದ ನಮ್ಮ ಮಕ್ಕಳು ಅದೇ ಲೈಫಲ್ಲೇ ಬೆಳೆಯಬೇಕು, ಒಂದು ಮೇನ್ ಆ ಉದ್ದೇಶ ಇಟ್ಕೊಂಡು ಸಿಟಿಯನ್ನು ಬಿಟ್ಟು ಬಂದು ನಾವು ಈಗ ಇವುಗಳನ್ನ ಪಾಲನೆ ಮಾಡ್ತಾ ಇದ್ದೀವಿ. ಇಷ್ಟೆಲ್ಲ ಹಸುಗಳನ್ನು ಸಾಕಿರುವ ಭಟ್ರು ಇತರ ಹೈನುಗಾರಿಕೆಗೂ ಮಾದರಿಯಾಗಿದ್ದಾರೆ. ಮಲೆನಾಡು ಗಿಡ್ಡ ಸಾಕಣೆ ನಷ್ಟಕ್ಕೆ ಸಮ ಅಂತಿರೋ ಜನ ಕೂಡ ಈಗ ಭಟ್ಟರ ಕೊಟ್ಟಿಗೆಗೆ ಬಂದು ಮಲೆನಾಡಿನ ಅಪ್ಪಟ ತಳಿಯ ವೈಭವ ನೋಡಿ ಖುಷಿ ಪಡ್ತಿದ್ದಾರೆ. ಭಟ್ಟರ ದಂಪತಿ ಮಾಡ್ತಿರೋ ಸಾಧನೆ ನೋಡಿ ಹಲವು ಸಂಘ ಸಂಸ್ಥೆಗಳು ಇವರನ್ನ ಗುರುತಿಸಿ ಸನ್ಮಾನಿಸಿವೆ. ಇದು ಆಧುನಿಕ ಬದುಕಿನ ಮಗ್ಗುಲಿಂದ ಹೊರಳಿ ಅಪ್ಪಟ ಹಳ್ಳಿ ಬದುಕಿನ ಸೆಳೆತಕ್ಕೆ ಬಿದ್ದ ಭಟ್ಟರ ಉತ್ಸಾಹವನ್ನು ಇಮ್ಮಡಿಸಿದೆ. ನಾನು ಈಗಾಗಲೇ ಮಿಶ್ರತಳಿ ಹಸು HF ಮತ್ತು ಜರ್ಸಿಯನ್ನು ಸಾಕ್ತಾ ಇದ್ದು ಅದರಿಂದ ಕಮರ್ಷಿಯಲ್ ಆಗಿ ಯೋಚನೆ ಮಾಡ್ತಾ ಇದ್ದಂಥ ಮನುಷ್ಯ ಆಗಿದ್ದೆ. ನಾನು ಮತ್ತು ವಿನಾಯಕ್ ಭಟ್ ಕಾನ್ಸೂರ್ ಅವರು ತುಂಬ ಆತ್ಮೀಯ ಸ್ನೇಹಿತರು. ಹೀಗಿರುವಾಗ ಅವರು ಈ ಮಲೆನಾಡು ಗಿಡ್ಡ ತಳಿಯನ್ನು ಸಾಕ್ಲಿಕ್ಕೆ ಅವರು ಮೊದಲು ಹೇಳಿದಾಗ ನಾನೇನಂತಂದೆ, ಅವು ಅಂತಂದರೆ ಏನಪ್ಪ ಕೇಳಿದ್ರು, ಮುಂದೆ ಬಂದರೆ ಹಾಯ್ತವೆ, ಹಿಂದೆ ಬಂದರೆ ಒದಿತವೆ ಅನ್ನೋ ಒಂದು ಭಾವನೆ ಇತ್ತು. ಆದರೆ ಅವ್ರು ಹೇಳಿದರು, ಇಲ್ಲ ರಮೇಶ್ ಅಣ್ಣ, ಏನಿದ್ರೂ ಅವ್ರನ್ನ ನಾವು ಪ್ರೀತಿಯ ಆತ್ಮೀಯತೆಯಿಂದ ನೋಡಿದರೆ ಅವನು ತುಂಬ ಚೆನ್ನಾಗಿ ಇದು ಮಾಡ್ತವೆ ಅನ್ನೋ ಒಂದು ಭಾವನೆಯನ್ನು ಹೇಳಿದಾಗ ಅವ್ರು ಸಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವತ್ತಿನ ದಿವಸ ನಾನು ಹೇಳ್ತಾ ಇದ್ದೇನೆ, ನಮ್ಮ ವಿನಾಯಕ್ ಭಟ್ರು ಸಾಕ್ತಾ ಇರುವಂಥ ಮಲೆನಾಡು ಗಿಡ್ಡ ನಿಜವಾಗ್ಲೂ ರೈತರಿಗೆ 0 ಮೇಂಟೆನೆನ್ಸ್ನಲ್ಲಿ ಹೆಚ್ಚಿನ ಒಂದು ಆದಾಯವನ್ನು ತಂದುಕೊಡುವಂಥ ಮಲೆನಾಡು ಗಿಡ್ಡ ತಳಿಯನ್ನು ಪ್ರತಿಯೊಬ್ಬ ರೈತನೂ ಹೆಚ್ಚಿನದಾಗಿ ಸಾಕಿ ಸಲಹಿ ದೇಶೀಯ ತಳಿಯಾಗಿ ಅವರನ್ನು
ಬೆಳೆಸಲಿ ಅಂತ ಹೇಳಿ ನಾನು ಮತ್ತೊಮ್ಮೆ ತಮ್ಮಲ್ಲಿ ಎಲ್ಲರ ಹತ್ರಕ್ಕೂ ಕೇಳ್ತಾ ಇದ್ದೇನೆ, ರೈತ ಬಾಂಧವರಲ್ಲಿ. ಒಟ್ನಲ್ಲಿ ಯಾರೂ ಸಾಕಲು ಮುಂದಾಗದ ಗೋತಳಿಯೊಂದನ್ನು ಆದ್ಯತೆ ಮೇರೆಗೆ ಸಾಕಿ ಅದರಲ್ಲೇ ಜೀವನ ಕಟ್ಟಿಕೊಳ್ತಿರುವ ಈ ದಂಪತಿಯ ಸಾಧನೆ ಇತರ ಹೈನುಗಾರರಿಗೂ ಮಾದರಿಯಾಗಿದೆ. ಅಪ್ಪಟ ದೇಸಿ ಗೋತಳಿಯ ಸಂರಕ್ಷಣೆಗೆ ಪಣ ತೊಟ್ಟಿರುವ ಇವರ ಪ್ರಯತ್ನಕ್ಕೆ ನಮ್ಮದೊಂದು ರಾಜೇಂದ್ರ ಶಿಂಗನಮನೆ, ನ್ಯೂಸ್ 18 ಕನ್ನಡ. ಇದು ವಿಶ್ವದ ಮೀನುಗಾರಿಕಾ ಕ್ಷೇತ್ರದಲ್ಲಿ 2ನೇ ಸ್ಥಾನ ಪಡೆದಿರುವಂತಹ ಮೀನು ತಳಿ. ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬಂದಂತ ಈ ತಳಿಯನ್ನ ಈ ಹಿಂದೆ ನಿಷೇಧಿಸಲಾಗಿತ್ತು. ಆದರೆ ಇತ್ತೀಚೆಗೆ ಇದರಲ್ಲಿರುವಂತಹ ವಂಶವಾಹಿನಿಗಳನ್ನ ಅಭಿವೃದ್ಧಿಪಡಿಸಿ ಮತ್ತೆ ವಾಣಿಜ್ಯ ರೂಪದಲ್ಲಿ ಬೆಳೆಯೋಕೆ ಪ್ರೋತ್ಸಾಹ ನೀಡಲಾಗ್ತಿದೆ. ಅದಾವ್ ಮೀನು, ಅದರ ವಿಶೇಷತೆ ಆದ್ರೂ ಏನು ನೋಡ್ಲೇಬೇಕಲ್ಲ, ಬನ್ನಿ ನೋಡೋಣ. ಒಳನಾಡು ಮೀನುಗಾರಿಕೆಯಲ್ಲಿ ವಿವಿಧ ಜಾತಿಯ ಮೀನುಗಳನ್ನ ಸಾಕಣೆ ಮಾಡಲಾಗುತ್ತೆ. ಅದರಲ್ಲೂ ಕೆಲವು ದೇಶಿ ಮತ್ತು ವಿದೇಶಿ ತಳಿಗಳು ಹೆಚ್ಚು ಪ್ರಚಲಿತದಲ್ಲಿವೆ. ಆದ್ರೆ ನಾವು ಈಗ ಹೇಳ ಹೊರಟಿರೋದು ತಿಲಾಪಿಯಾ ಅನ್ನೋ ಮೀನಿನ ಬಗ್ಗೆ. ತುಂಬಾ ರೈತರು ಈ ಮೀನಿನ ಹೆಸರನ್ನೇ ಕೇಳಿರ್ಲಿಕ್ಕಿಲ್ಲ. ಜಗತ್ತಿನಲ್ಲಿ ಕೆಲವು ಜಾತಿಯ ಮೀನುಗಳನ್ನ ಹೊರತುಪಡಿಸಿದ್ರೆ ಅನೇಕ ದೇಶಗಳಲ್ಲಿ ತಿಲಾಪಿಯಾ ಮೀನನ್ನ ವೈಜ್ಞಾನಿಕವಾಗಿ ಬೆಳೆಯಲಾಗ್ತಿದೆ. ತಿಲಾಪಿಯಾ 1952ರಲ್ಲಿ ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬಂದಂತಹ ಮೀನು. ಆದರೆ 1959ರಲ್ಲಿ ಮೀನುಗಾರಿಕೆ ಸಂಶೋಧನಾ ಸಮಿತಿ ಭಾರತ ಸರ್ಕಾರದ ಆದೇಶದಂತೆ ಈ ಮೀನು ಸಾಕಾಣಿಕೆಯನ್ನ ನಿಷೇಧಿಸಿತು. ತದನಂತರ ವರ್ಲ್ಡ್ ಫಿಶ್ ಸೆಂಟರ್ನ ಹಲವಾರು ವರ್ಷಗಳ ಸಂಶೋಧನೆಯ ಬಳಿಕ ವಂಶವಾಹಿ ಗುಣಗಳನ್ನು ಅಭಿವೃದ್ಧಿಪಡಿಸಿ ಮತ್ತೆ ಈ ತಳಿಯನ್ನ ಬಿಡುಗಡೆ ಮಾಡಿತು. ಪ್ರಸ್ತುತ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ ಈ ತಳಿಯ ಮರಿಗಳನ್ನ ಪೂರೈಸುತ್ತಿದೆ. ತಿಲಾಪಿಯಾ ಮೀನಿನಲ್ಲಿ ದೇಹಕ್ಕೆ ಬೇಕಾದ ವಿವಿಧ ಪೌಷ್ಟಿಕ ಗುಣಗಳಿದ್ದು ಉತ್ತಮ ರುಚಿಯನ್ನೂ ಕೂಡ ಹೊಂದಿದೆ. ಇದು ಸಾಂದ್ರೀಕೃತ ಸಾಕಾಣಿಕೆಗೆ ಹೇಳಿ ಮಾಡಿಸಿದ ತಳಿಯಾಗಿದ್ದು ಮುಂಬರುವ ದಿನಗಳಲ್ಲಿ ದೇಶದಲ್ಲಿ ಹೆಚ್ಚು ಜನಪ್ರಿಯತೆ ಗಳಿಸುವ ಎಲ್ಲಾ ಲಕ್ಷಣಗಳು ಕಾಣ್ತಿವೆ ಅಂತಾರೆ ವಿಜಯಪುರದ ಭೂತನಾಳ ಮೀನುಗಾರಿಕಾ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರದ ಮುಖ್ಯಸ್ಥ ಡಾಕ್ಟರ್ ವಿಜಯ್. ಅಥವಾ ಜಿಲೇಬಿ ಮೀನು ಅಥವಾ ಚಪ್ಪಲಿ ಮೀನು ಅಥವಾ ಚಪ್ಪಟೆ ಮೀನು ಅಂತ ಕರೀತಾರೆ. ಈ ತಿಲಾಪಿಯಾ 1952ರಲ್ಲಿ ಆಫ್ರಿಕಾದಿಂದ ಆಮದು ಮಾಡಿಕೊಳ್ಳಲಾಯಿತು. ಇದನ್ನು ಇಂಪ್ರೂವ್ಡ್ ವೆರೈಟಿ, ಜೆನೆಟಿಕಲಿ ಇಂಪ್ರೂವ್ಡ್ ಫಾರ್ಮ್ ತಿಲಾಪಿಯಾ ಅಂತ ಈ ಒಂದು ವೆರೈಟಿಯನ್ನು ನಮ್ಮ ತಮಿಳುನಾಡು ಮೀನುಗಾರಿಕೆ ಇಲಾಖೆ ಒಂದು ಅಭಿವೃದ್ಧಿಪಡಿಸಿದೆ. ಇದರಲ್ಲಿ 6ರಿಂದ 8 ತಿಂಗಳಿಗೆ ನಾವು ಈ ಒಂದು ಸಾಕಾಣಿಕೆಯನ್ನು ಮಾಡ್ಬೋದು. ವರ್ಷದಲ್ಲಿ 2 ಬೆಳೆಯನ್ನು ನಾವು ಮಾಡ್ಬೋದು. ಇಂಪ್ರೂವ್ಡ್ ವೆರೈಟಿಯಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡು ಜಾಸ್ತಿ ಇದೆ. ಮತ್ತು ಅವಶ್ಯಕವಾದ ಅಮೈನೋ ಆಮ್ಲಗಳು, ಅದರಲ್ಲಿ 22 ಅಮೈನೋ ಆಮ್ಲಗಳಲ್ಲಿ ಸುಮಾರು ಒಂದು 8ರಿಂದ 10 ಅಮೈನೋ ಆಮ್ಲಗಳು ಯಥೇಚ್ಛವಾಗಿರೋದರಿಂದ ಈ ಒಂದು ಮೀನುಗಳಿಗೆ ಹೆಚ್ಚಿಗೆ ಬೇಡಿಕೆ ಇದೆ. ಇದರ ಮೀನು ಮರಿಗಳನ್ನು ಉತ್ಪಾದನೆಯೂ ಸಹ ಭಾಳ ಬೇಡಿಕೆ ಇದ್ದು ಇಡೀ ದೇಶದಾದ್ಯಂತ ಈ ಒಂದು ಬ್ರೀಡನ್ನು, ಈ ಒಂದು ತಳಿಯನ್ನು ಹೆಚ್ಚು ಕಲ್ಚರ್ ಮಾಡ್ತಾ ಇದ್ದಾರೆ, ಒಂದು ಸಾಕಾಣಿಕೆಯನ್ನು ಮಾಡ್ತಾರೆ. ಇನ್ನು ತಿಲಾಪಿಯಾ ಮೀನಿನ ಪ್ರಮುಖ ಗುಣಲಕ್ಷಣಗಳು ಅಂದ್ರೆ ಇದರ ವಂಶಾಭಿವೃದ್ಧಿ ಸುಲಭ. ತಿಲಾಪಿಯಾ ಮೀನನ್ನ ಹೆಚ್ಚು ಸಾಂದ್ರತೆಯಲ್ಲಿ ಬೆಳೆಸಬಹುದು. ಇದು ಪ್ರಾಣಿಜನ್ಯ ಮತ್ತು ಸಸ್ಯಜನ್ಯ ಆಹಾರ ಸೇವಿಸುವ ಸರ್ವಭಕ್ಷಕ. ಕೃತಕ ಆಹಾರವನ್ನ ತಿಂದು ಶೀಘ್ರವಾಗಿ ಬೆಳೆಯುವ ಗುಣ ಹೊಂದಿದೆ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಿರುವಂತಹ ತಳಿ. ತಿಲಾಪಿಯಾ ಮೀನನ್ನ ಕೆರೆ, ಕೊಳ, ಕೃಷಿ ಹೊಂಡಗಳಲ್ಲಿ ಸಾಕಣೆ ಮಾಡಬಹುದಾಗಿದ್ದು ಪ್ರತಿ ಚದರ ಮೀಟರ್ಗೆ 2ಕ್ಕಿಂತ ಹೆಚ್ಚು ಮರಿಗಳನ್ನ ಬಿಡೋದಿದ್ರೆ ಗಾಳಿ ಯಂತ್ರಗಳನ್ನ ಅಳವಡಿಸಬೇಕಾಗತ್ತೆ. ಅಲ್ಲದೆ ನೀರಿನ ಗುಣಧರ್ಮವನ್ನ ಉತ್ತಮವಾಗಿಡಲು ಆಗಾಗ ನೀರನ್ನ ಬದಲಾಯಿಸಬೇಕು ಅಂತಾರೆ ತಜ್ಞರು. ಈ ತಳಿಯಲ್ಲಿ ನಮಗೆ ಸಿಗುವಂಥದ್ದು ಏನು ಅಂದರೆ, ಗಮನಿಸಬೇಕಾದ ಅಂಶಗಳು ಏನು ಅಂದರೆ, ವಂಶಾಭಿವೃದ್ಧಿ ಇದು ಸುಲಭವಾಗಿದೆ. ಯಾವುದೇ ಥರದ ಎಕ್ಸ್ಟರ್ನಲ್ ಅಂದರೆ ಹೊರ ಬಾಹ್ಯವಾಗಿ ನಾವು ಇದಕ್ಕೆ ಹೆಚ್ಚಿಗೆ ಅದು ಇಂಪಾರ್ಟೆನ್ಸ್ ಕೊಡಬೇಕಾಗಿಲ್ಲ. ಮತ್ತು ಸಿಂಥೆಟಿಕ್ ಮೆಟೀರಿಯಲ್ಸ್ಗಳನ್ನ ಯೂಸ್ ಮಾಡಿ ನಾವು ಇದನ್ನು ವಂಶಾಭಿವೃದ್ಧಿ ಮಾಡಬೇಕಾದಂಥ ಅಗತ್ಯ ಇಲ್ಲ. ನೈಸರ್ಗಿಕವಾಗಿ ಇದು ವಂಶಾಭಿವೃದ್ಧಿಯನ್ನು ಮಾಡೋದರಿಂದ ಒಂದು 6ರಿಂದ 8 ತಿಂಗಳಲ್ಲಿ ಒಳ್ಳೆ ಬೆಳೆ ಬರುತ್ತೆ. ಇದು ವರ್ಷದಲ್ಲಿ 2 ಬೆಳೆಯನ್ನು ಬೆಳೆಯಬಹುದು. ಮತ್ತು ಹೆಚ್ಚು ಸಾಂದ್ರತೆಯಿಂದ ಹೈ ಇಂಟೆನ್ಸಿವ್ ಅಥವಾ ಇಂಟೆನ್ಸಿವ್ ಕಲ್ಚರ್ ಅಂತ ನಾವು ಏನು ಹೇಳ್ತೀವಿ, ಅತಿ ಸಾಂದ್ರತೆಯನ್ನು ಮೂಲಕನೂ ಸಹ ನಾವು ಈ ಒಂದು ಮೀನನ್ನು ಸಾಕಾಣಿಕೆಯನ್ನು ಮಾಡ್ಬೋದು. ಇದು ಸಸ್ಯಾಹಾರಿ ಮತ್ತು ಪ್ರಾಣಿಜನ್ಯ ಆಗಿರೋದ್ರಿಂದ ಎರಡನ್ನೂ ತಿನ್ನೋದ್ರಿಂದ ಇದು ಬೇಗ ಅಕ್ಸೆಪ್ಟ್ ಆಗುತ್ತೆ. ಅದು ಪೆಲೆಟಬಲ್ ಫೀಡ್ಗೆ, ಆರ್ಟಿಫಿಷಿಯಲ್ ಫೀಡ್ಗೂ ಸಹ ಇದು ಬೇಗ ಅಕ್ಸೆಪ್ಟ್ ಆಗೋದ್ರಿಂದ ಇದು ನ್ಯಾಚುರಲ್ಲು ಮತ್ತು ಆರ್ಟಿಫಿಷಿಯಲ್ ಫೀಡ್ ಎರಡನ್ನೂ ತಿನ್ನೋದ್ರಿಂದ ಯಾವುದೇ ಥರದಲ್ಲೂ ರೈತರು ಅದನ್ನು ಸಾಗಾಣಿಕೆ ಮಾಡೋದಕ್ಕೆ ಯಾವುದೇ ಥರದ ಕಷ್ಟಗಳು ಆಗೋದಿಲ್ಲ. ಮಾರ್ಕೆಟ್ಗೆ
ಕಟ್ಲಾರೋಹು ಮೃಗಾಲಗಿಂತ ಸರಿಸಮಾನವಾಗಿ ಈ ಒಂದು ತಳಿ ನಿಲ್ಲೋದ್ರಿಂದ ಇದೊಂದು ಆಲ್ಟರ್ನೇಟ್ ಆಫ್ ಕಟ್ಲಾರೋಹು ಮೃಗಾಲ ಅಂದರೆ ತಪ್ಪಾಗಲಾರದು. ಇದು 1 ಎಕರೆಗೆ ಕಟ್ಲಾರೋಹು ಮೃಗಾಲ ಆದರೆ ಸಾಮಾನ್ಯವಾಗಿ ಸ್ವದೇಶಿ ಮತ್ತು ವಿದೇಶಿ ಮೀನುಗಳಾದಂತಹ ಕಟ್ಲಾರೋಹು ಮೃಗಾಲು ಅಥವಾ ಕಾಮನ್ ಕಾರ್ಪ್ಗಳಾದರೆ ನಿಮಗೆ 4ರಿಂದ 5,000 ಮೀನು ಮರಿಗಳನ್ನು ಬಿತ್ತನೆ ಮಾಡ್ಬೋದು. ಇದು 1 ಎಕರೆಗೆ 10,000 ಮೀನು ಮರಿಗಳನ್ನು ಇಂಟೆನ್ಸಿವ್ ಕಲ್ಚರ್ ಆಗಿ ನಾವು ಮಾಡ್ಬೋದು. ಇದರಿಂದ ಒಂದು 80% ಬದುಕುಳಿಯುವ ಪ್ರಮಾಣ ಇರೋದ್ರಿಂದ ರೈತರಿಗೆ ಹೆಚ್ಚು ಆದಾಯ ಮತ್ತು ಉಪಯುಕ್ತವಾಗುತ್ತೆ. ಹೆಚ್ಚಾಗಿ ನಮ್ಮ ಕೃಷಿ ಹೊಂಡಗಳಲ್ಲಿ ಇವಾಗ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ವಿ. ಯಾಕೆಂದರೆ ನಮ್ಮ ರೈತರಲ್ಲಿ ಒಂದು ತಪ್ಪು ಭಾವನೆ ಇದೆ. ಕೃಷಿ ಹೊಂಡಕ್ಕೆ ಪಾಲಿಥೀನ್ ಲೈನಿಂಗನ್ನು ಹಾಕಿರ್ತಾರೆ, ಅದು ಏನಾದರೂ ನಮ್ಮ ಮೀನುಗಳೇನಾದರೂ ಕಚ್ಚಿಬಿಡ್ತಾವ, ಈ ಥರ ಒಂದು ಸಾಕಾಣಿಕೆ ಮೀನುಗಳು ಅನ್ನೋ ಒಂದು ಡೌಟ್ ಇದೆ. ಅದರಿಂದ ಅವ್ರಿಗೆ ಆ ಡೌಟನ್ನು ಕ್ಲಿಯರ್ ಮಾಡೋದಕ್ಕೋಸ್ಕರ ನಾವು ತರಬೇತಿ ಮತ್ತು ಪ್ರತ್ಯಕ್ಷತೆ ಮೂಲಕ ಅವನ್ನೆಲ್ಲವನ್ನು ಕ್ಲಿಯರ್ ಮಾಡ್ತಾ ಇದ್ವಿ. ಒಟ್ಟಾರೆ ಸಾಂಪ್ರದಾಯಿಕ ತಳಿಗಳಿಗೆ ಹೋಲಿಸಿದ್ರೆ ವಿಶೇಷ ಗುಣಗಳನ್ನು ಹೊಂದಿರುವ ಮತ್ತು ಹೆಚ್ಚಿನ ಬೆಲೆಗೆ ಮಾರಾಟವಾಗುವ ತಿಲಾಪಿಯಾ ಮೀನುಗಾರರಲ್ಲಿ ಹೊಸ ಭರವಸೆಯನ್ನ ಮೂಡಿಸ್ತಾ ಇದ್ದು ರೈತನ ಆರ್ಥಿಕ ಮಟ್ಟವನ್ನ ಸುಧಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ. ಕ್ಯಾಮರಾಮನ್ ಸುನೀಲ್ ಜೊತೆ ಮಹೇಶ್ ವಿ ಚಟಗಾರ್, ನ್ಯೂಸ್ 18 ಕನ್ನಡ, ವಿಜಯಪುರ. ರೈತ ಬಾಂಧವರೇ, ಇಂದಿನ ಅನ್ನದಾತ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟವಾಯಿತು ಅಂತ ಅನ್ಕೊಳ್ತೀವಿ. ಮತ್ತಷ್ಟು ಉಪಯುಕ್ತ ಮಾಹಿತಿಗಳೊಂದಿಗೆ ನಾಳೆಯ ಅನ್ನದಾತ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗ್ತೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.